ಈಶಾನ್ಯ ಕರ್ನಾಟಕ ಪದವೀಧರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಜಯಗಳಿಸಿದ ನಿಮಿತ್ತವಾಗಿ ಇಂದು ಕಲಬುರಗಿಯ ಶ್ರೀ ಶರಣಬಸವೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ದರ್ಶನ ಪಡೆದರು. ಈಶಾನ್ಯ ಕರ್ನಾಟಕ ಪದವೀಧರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು 4651 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದು ಇಂದು ಕಲಬುರಗಿಯ ಶ್ರೀ ಶರಣಬಸವೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ದರ್ಶನ ಪಡೆದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಸುಭಾಷ್ ಚಂದ್ರ ಬೆನಕನಹಳ್ಳಿ ಮಾತನಾಡಿದರು. ಎಲೆಕ್ಷನ್ ತುರುಸಿನ ಎಲೆಕ್ಷನ್ ಯಾಕಂದ್ರೆ ಇವತ್ತಿಂತಾಗ ಎಲೆಕ್ಷನು ಇವರು ಚಂದು ಪಾಟೀಲನೇ ಇರಲ್ಲ. ಇವು ಚಂದು ಪಾಟೀಲನ್ನು ಆಗ 84 ಮುಂಚೆ ಹಿಡಿದು ಕಾಂಗ್ರೆಸ್ BJP ಏನಿತ್ತು ಆ BJP ಧೂಳಪಟ ಮಾಡಿದ್ರು. 84 ಈಶಾನ್ಯ ಇದರಿಂದ ಫಸ್ಟ್ ಮುರಿದಿದ್ದಂದ್ರೆ ಚಂದ್ರಶೇಖರ್ ಪಾಟೀಲ್. ಇದು ಸೆಕೆಂಡ್ ಇದು ಬಂದಿದ್ದು. ಇಂಥ ತುರುಸಿನ ಇದರಲ್ಲಿ ಇಷ್ಟು ಲೀಡ್ನಲ್ಲಿ ಬರಬೇಕಾದ್ದು ನಮ್ಮ ಇತಿಹಾಸದಲ್ಲಿ ನಮ್ಮ ಏರಿಯಾದಲ್ಲಿ ಇದು ಫಸ್ಟು. ಮತ್ತು ಖರ್ಗೆ ಅವರು ಏನದಲ್ಲ ಕಾಂಗ್ರೆಸ್ ಅಧ್ಯಕ್ಷರಾದ ಬಳಿಕ ನಮ್ಮ HK ಏರಿಯಾ ಕಂಪ್ಲೀಟ್ ಈಸ್ ಖರ್ಗೆ ಜೊತೆಯಲ್ಲಿತ್ತು. ಮತ್ತು ಎಲ್ಲ ಏನು BJP ಗಢ ಅಂತ ಹೇಳಿದ್ರು ಆ BJP ಗಢ ನಿರ್ಮಾಣ ಮಾಡಿಬಿಟ್ರು ಕಾಂಗ್ರೆಸ್ ಅಧ್ಯಕ್ಷದ ಇದರಲ್ಲಿ ಇಲ್ಲಿ. ಅದು ಸಿದ್ದರಾಮಯ್ಯವ್ರನ್ನು ಅವ್ರ ರಾಜ್ಯದಲ್ಲಿ ಮತ್ತು DK ಶಿವಕುಮಾರು ಇಂಥವ್ರು ಕೊಟ್ಟು ಇಂಥವ್ರು ಒಳ್ಳೆಯವರು ಕೊಟ್ಟರೆ ಅಂತೇಳಿ ಬಂದಿರ ಕಾಂಗ್ರೆಸ್ಸು. ನೀವು ಯಾರು ಕೊಟ್ಟರು ಮಾಡಿ ಬರ್ತಿರಲಿಲ್ಲ. ಆದರೂ ಒಳ್ಳೆ ಸಾಮರ್ಥ್ಯದಿಂದ ಎಫರ್ಟ್ ಎಲ್ಲ ಮಂದಿ ಕೂಡಿ ಎಲ್ಲ ಜನರು ಸಾರ್ವಜನಿಕ 7 ಡಿಸ್ಟಿಕ್ ಒಂದು ಮಾಡಬೇಕಾಯ್ತಂದ್ರೆ ಈ ಈಶಾನ್ಯ ವಲಯದಲ್ಲಿ ಯಾವಾಗೂ ಕಾಂಗ್ರೆಸ್ ಎದ್ದಿದ್ದಲ್ಲ. ಫಸ್ಟ್ ಇದ್ದು ಚಂದ್ರಶೇಖರ್ ಪಾಟೀಲಿಂದ ಈ 84 ಸುಮಾರು ಅಂದರೆ 84 ಇಸ್ವಿಲಿಂದ ಯಾವುದು ಬಂದಿಲ್ಲ. 2ನೇ ಸಲನೂ ಇವ್ರು ಕಂಟಿನ್ಯೂ ಆದರು. ಆದರೆ 2ನೇ ಸಲನೂ ಹೋದಿಂದ ಏನಿಲ್ಲ ಅದಕ್ಕಿಂತ ರೆಕಾರ್ಡ್ ಮೂಡ್ತು ವೋಟಿಂಗ್ನಲ್ಲಿ. ಇದು ಕಾಂಗ್ರೆಸ್ದು ಫಸ್ಟ್. ಇದು ಕಾಂಗ್ರೆಸ್ಸಿನಲ್ಲಿ ಪೂರ್ಣ HK ಏರಿಯಾ ಕಲ್ಯಾಣ ಕರ್ನಾಟಕ ಅಂತಾರೆ. HK ಏರಿಯಾನಲ್ಲಿ ಇವ್ರಿಗೆ ಶಿಕ್ಷಕ BJP ಏನು ಶಿಕ್ಷೆ ಕಲಿಸಂಗಾಯ್ತು. ನಾವೇನು ಅಹಂಕಾರ ಏನಿತ್ತು ಇವರಿಗೆ ಅಹಂಕಾರನೂ ಹೋಗಿಬಿಟ್ಟಿದೆ. ಎಲ್ಲ ನಮ್ಮ ಏರಿಯಾದ ಖರ್ಗೆ ಅವ್ರ ಅಧ್ಯಕ್ಷ ಆದ ತಕ್ಷಣ ಇಲ್ಲಿ ಈ ಖರ್ಗೆ ಅವ್ರಿಗೆ ಭಾಳ ಮಾನ್ಯತೆ ಇದೆ. ಅದರಿಂದ ಈ ಕಾಂಗ್ರೆಸ್ ಅಂದರು ಖರ್ಗೆ ಅವ್ರಿಂದ ಪೂರ್ಣ HK ಏರಿಯಾ ಕಂಪ್ಲೀಟ್ ಅವ್ರ ಫೇವರ್ದಾಗ ಬಂದು ಅದು ತೋರಿಸು ಕೊಟ್ಟರೆ ಪಾರ್ಲಿಮೆಂಟ್ನೂ ಆಯಿತು, MLCನೂ ಆಯಿತು, ಮತ್ತು ಸ್ಟೇಟ್ನಲ್ಲಿ MLCನೂ ಆಯಿತು. ಯಾವುದೂ ಇರಲ್ಲ ಅದು ಈಗ. ಈ ಸಂದರ್ಭದಲ್ಲಿ ಪ್ರಕಾಶ್ ಬೆನಕನಹಳ್ಳಿ, ಜಗನ್ನಾಥ್ ಬೆನಕನಹಳ್ಳಿ, ಸುಶಾಂತ್ ಬೆನಕನಹಳ್ಳಿ, ಸಿದ್ದಲಿಂಗ ಸುತಾರ್, ಅಂಬು ಕಲಶೆಟ್ಟಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬಿಲ್ವಾ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವಾ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಅಂಡ್ ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719.